ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನಂದಿನಿನ ಎಲ್ಲಿ ಅಂತ ಹುಡುಕ್ಲೆ? ಅವತ್ ರಾತ್ರಿ ಅವಳು ನೋಡಿದ ತಕ್ಷಣ ಅವಳ ಕತೆ ಮುಗಿಸ್ಬಿಡ್ಬೇಕಿತ್ತು, ಅಥವಾ ವೀರುನ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತು. ಎಲ್ಲ ಹಾಳಾಗೋಯ್ತು. ಒಂದ್ ಕಡೆ ನಂದಿನಿ, ಇನ್ನೊಂದ್ ಕಡೆ ಈ ಶ್ರಾವಣಿ, ಸಾವಿತ್ರಿ, ಎಲ್ರೂ ನನ್ನ ಮೇಲೆ ಸವಾರಿ ಮಾಡಿ ಮೆರೀತಿದ್ದಾರೆ. ನಾನು ವೀರು ನಂಬಿಕೆನ ಕಳ್ಕೊಂಡು ಕಸದ್ಕಿಂತ ಕಡೆ ಆಗೋಗಿದ್ದೀನಿ. ಒಡವೆ ಕಳ್ದೋಯ್ತು ಅಂತ ಹೇಳ್ತಿದ್ರಲ್ಲ, ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ. ಅದು ಸಿಗೋದು ಇಲ್ಲ. ನೀನ್ ಕಳ್ದೋಗಿದೆ ಅಂತಿದ್ದಲ್ಲ, ಆ ಒಡವೆ ಇದೆ ತಾನೆ? ಇದು ನಿನಗೆ ಹೆಂಗ್ ಸಿಕ್ತು? ನೀನ್ ಏನು ಅಂತ ಗೊತ್ತಾದ್ಮೇಲೂ ಈ ಪ್ರಶ್ನೆ ಕೇಳ್ತಿದ್ಯಲ್ಲ ವಿಜಯಾಂಬಿಕಾ. ಮನೇಲಿ ವಿಷ ಸರ್ಪ ಇರ್ಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ತಾನೆ? ಈ ಕೂಗಾಡೋದು, ಅರ್ಚಾಡೋದು ಇದೆಲ್ಲ ಮುಗ್ದೋಯ್ತು. ಇನ್ಯಾಕೆ ಏನೇ ಇದ್ರು ತೆಪ್ಪನ ಒಪ್ಕೊಂಡು ಮನೆಯಲ್ಲಿ ತೆಪ್ಪಗ್ ಬಿದ್ದಿರ್ಬೇಕು. ಅಟ್ಟೆಯ ಅತಿ ಆಯ್ತು ನಿಮ್ಮಿಬ್ಬರದು. ಇನ್ ಮುಂದೆ ಎಲ್ಲ ಅತಿಯಾಗೇ ಇರುತ್ತೆ. ಸುಳ್ಳು ಹೇಳ್ಬೇಕು ಅಂತ ಪ್ಲಾನ್ ಮಾಡಿ ಈ ಒಡವೆ ಕಳ್ದೋಯ್ತು ಅಂತ ನಾಟಕ ಮಾಡಿದೆ. ಒಡವೆ ಕಳ್ದೋಗಿದೆ ಅಂದ್ಮೇಲೆ ಅದನ್ನ ಮುಚ್ಚಿಡ್ಬೇಕು ತಾನೆ? ಅದನ್ನೇ ಮರ್ತೋಗ್ಬಿಟ್ಟಿಯಲ್ಲ. ಬರ್ತಾ ಬರ್ತಾ ಯಾಕೋ ಪೆದ್ದಿ ಆಗ್ಬಿಟ್ಟಿದ್ಯಾ ವಿಜಯಾಂಬಿಕಾ. ಅಲ್ಲ ಅತ್ತೆ, ನೀವ್ ಸುಳ್ಳು ಏನಕ್ಕೆ ಹೇಳಿದ್ರಿ? ಮನೆಯವ್ರನ್ನೆಲ್ಲ ಸೇರಿಸಿ ಒಡವೆ ಕಳ್ದೋಯ್ತು ಅಂತ ನಾಟಕ ಮಾಡ್ತಿದ್ದೀರಾ ಅನ್ಮ್ಯಾಕೆ ಇದರಿಂದ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಹೇಳಿರ್ತೀರಾ ಅಲ್ವೇ? ಈ ಆರೋಪನ ಜಾನಕಿಯವ್ರ ಮೇಲೆ ಹಾಕ್ಬೇಕು ಅನ್ನೋದೇ ನಿನ್ನ ಉದ್ದೇಶ ತಾನೆ? ನಾವ್ಯಾರು ಜಾನಕಿ ಅವ್ರ ಮುಖನ ನೋಡಿಲ್ಲ, ಆದ್ರೆ ನೀವ್ ಮಾತ್ರ ಅವ್ರ ಮುಖನ ಹೆಂಗಾರು ಮಾಡಿ ಎಲ್ರಿಗೂ ತೋರ್ಸ್ಬೇಕು ಅಂತ ಅಟಕ್ ಬಿದ್ದೀವ್ರಿ. ಯಾಕೆ ಹೇಳು ವಿಜಯಾಂಬಿಕಾ. ಇದ್ದಕ್ಕಿದ್ದಂಗೆ ಜಾನಕಿ ಅವ್ರನ್ನ ಟಾರ್ಗೆಟ್ ಮಾಡಿದ್ಯಾಕೆ? ನಾನು ಯಾರನ್ನೂ ಟಾರ್ಗೆಟ್ ಮಾಡ್ತಿಲ್ಲ. ನನಗೇನು ಗೊತ್ತಿಲ್ಲ, ನನ್ನನ್ನೇನು ಕೇಳಬೇಡಿ. ತಗೊಳ್ಳಿ ಅಮ್ಮ. ಅಲ್ರಿ, ನಾನು ಹಾಲು ಕೇಳಿದ್ರೆ ನೀವು ಕಾಫಿ ಕೊಡಕತ್ತೀರಿ? ಹೌದು, ಆದ್ರೆ ನೀವು ಮೊದಲನೇ ಸಲ ಮನೆಗೆ ಬಂದಿದ್ದೀರಲ್ಲ, ನಿಮ್ಮನ್ನ ಹಾಗೆ ಕಳ್ಸೋದಕ್ಕೆ ನನಗೆ ಮನಸ್ಸು ಒಪ್ಲಿಲ್ಲ. ಅದಕ್ಕೆ ಕಾಫಿ ಕೊಡ್ತಾ ಇದ್ದೀನಿ, ತಗೊಳ್ಳಿ. ನನ್ನ ಮಗಳು ತನ್ನ ಕೈಯಾರೆ ಮಾಡಿಕೊಟ್ಟಿರೋ ಕಾಫಿ ಇದು. ತುಂಬಾ ಖುಷಿ ಆಯ್ತು ಮಗಳೇ. ಅಂದಾಗೆ ನೀವಿಲ್ಲಿಗೆ ಯಾಕೆ ಬಂದ್ರಿ? ಒಬ್ಬರೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಕೆಲಸ ಮಾಡ್ತೀರಾ? ಹೇಗಿರ್ತೀರಾ? ಅಕ್ಕರೆ, ನಿಮ್ಮನ್ನ ನೋಡಿದ್ರೆ ಥೇಟ್ ಅಕ್ಕಮ್ಮ ದೇವಿ ತರ ಕಾಣಿಸ್ತೀರಿ ನೋಡ್ರಿ. ಕನ್ನಡಕ ಒಂದು ತೆಗೆದುಬಿಟ್ರೆ ಅಲ್ಲೇ ವಿಸಾಲು. ನಿನಗೆ ಅಷ್ಟು ಗೊತ್ತಾಗಲ್ಲೇನಿ? ಮನೆಗ್ ಬಂದವ್ರ ಹತ್ರ ತಕ್ಷಣ ಎಲ್ಲ ನೀವ್ ಯಾರು, ಎಲ್ಲಿದ್ದೀರಾ, ನಿಮ್ ಜೊತೆಗೆ ಯಾರು ಇರ್ತಾರೆ, ಏನು ಅಂತೆಲ್ಲ ಕೇಳಬಾರ್ದು ಕಡೆ. ಮೊದ್ಲು ಅವರ ಪರಿಚಯ ಮಾಡ್ಕೋಬೇಕು. ಪರಿಚಯ ನಂಬಿಕೆಯಾಗಿ ಪರಿವರ್ತನೆ ಆಗ್ಬೇಕು. ಆ ನಂಬಿಕೆ ಸ್ನೇಹವಾಗಬೇಕು. ಆಮೇಲೆ ಕಾಫಿ ಕುಡ್ಕಂತ ಏನು ಎತ್ತ ಅಂತ ಎಲ್ಲ ಮಾತಾಡ್ಬೋದು. ಏನಂತೀನ್ರಿ? ಶಿವಮ್ಮ ಯಾಕೆ ಬಂದ್ಲಿ ಇಲ್ಲಿಗೆ? ಏನಾದ್ರೂ ಮಾತಾಡಿ ಎಡವಟ್ ಮಾಡ್ಬಿಡ್ತಾಳೆ. ಇವಳನ್ನ ಇಲ್ಲಿಂದ ಯಾಕಾದ್ರೂ ಮಾಡಿ ಸಾಗಿಸ್ಬೇಕಲ್ಲ. ಅದೊಂದು ಸ್ವಲ್ಪ ಕಷ್ಟ ಕಣಪ್ಪ. ಅದ್ರ ಬದಲು ನಂದಿನಿ ಅವರು ಇಲ್ಲಿಂದ ಹೊರಡೋ ವ್ಯವಸ್ಥೆ ಮಾಡಬೇಕು. ನಾನು ಮಾಡ್ತೀನಿ, ಒಂದು ನಿಮಿಷ. ಅಲ್ಲ ಕಾಂತಮ್ಮನವ್ರೆ,
ನಮ್ಮ ಮನೆಗೆ ಬರೋರ ಹತ್ರ ಮಾತಾಡಿದ್ರೆ ಏನ್ ತಪ್ಪು? ಒಬ್ರಿಗೊಬ್ರು ಮಾತಾಡಿದ್ರೆ ತಾನೇ ಅವ್ರ ಬಗ್ಗೆ ತಿಳ್ಕೊಳಕ್ ಸಾಧ್ಯ. ಹೌದೌದು, ಮಾತಾಡ್ಬೇಕು. ಮಾತಾಡಿದ್ರೆ ತಾನೇ ಬಂದವ್ರ ಬಗ್ಗೆ ಗೊತ್ತಾಗೋದು. ಆವಾಗ್ಲೇ ತಾನೇ ಮನ್ಸಿಗೆ ಸಮಾಧಾನ ಸಿಗೋದು, ಅಲ್ವೇನ್ರಿ ಅಕ್ಕರೆ? ಕಾಂತಮ್ಮನವ್ರೆ, ನಿಮಗೂ ಸ್ವಲ್ಪ ಕಾಫಿ ಬೇಕು ಅಂದ್ರಿ? ಹೌದು, ಮಾಡ್ಕೊಡ್ತೀರೇನ? ಹೋಗಿ ಮಾಡ್ಕೊಳ್ಳಿ. ಮಾತಾಡಿ ಮಾತಾಡಿ ಗಂಟ್ಲು ಒಣಗಿದೆ, ಹೋಗಿ. ಅಯ್ಯ, ನನಗೆ ಕಾಫಿ ಎಷ್ಟು ಇಷ್ಟನೋ ಮಾಡ್ಕೊಡೋದು ಅಷ್ಟೇ ಕಷ್ಟ ಅನಂತ ಶೇನ. ಆಂಟಿ, ಇನ್ನು ಏನ್ ಮಾಡ್ತಿದ್ದೀರಾ ಇಲ್ಲೇ? ಹಾಲು ಉಕ್ಸೋದಕ್ಕೆ ಲೇಟ್ ಆಯ್ತಲ್ವಾ? ಮಾತೆಲ್ಲ ಆಮೇಲೆ, ಒಳ್ಳೆ ಮುಹೂರ್ತದಲ್ಲಿ ಹಾಲು ಉಕ್ಕಿಸ್ಬೇಕು. ಲೇಟ್ ಆಗೋಗಿದೆ, ಬನ್ನಿ ನೀವು. ಯಾಕೆ ಶ್ರೀವಲ್ಲಿ ಇಷ್ಟ ಬೇಗ ಕರ್ಕೊಂಡು ಹೋಗ್ತಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ಲಿ ಬಿಡು. ಯಾಕೋ ಗೊತ್ತಿಲ್ಲ, ಇವ್ರನ್ನ ನೋಡ್ತಾ ಇದ್ರೆ ದೇವ್ರೇ ಎದುರುಗಡೆ ಬಂದಿರೋ ಹಾಗೆ ಅನ್ಸ್ತಾ ಇದೆ. ಇವ್ರನ್ನ ನೋಡ್ತಾ ಇವ್ರ ಜೊತೆನೆ ಮಾತಾಡ್ತಾ ಕೂತ್ಕೊಂಡ್ಬಿಡೋಣ ಅನ್ಸ್ತಿದೆ. ಈ ಕಳ್ದೋಗಿರೋ ಮಗು ಎಷ್ಟೋ ವರ್ಷ ಆದ್ಮೇಲೆ ತಾಯಿನ ನೋಡ್ದಾಗ ಅನ್ಸುತ್ತಲ್ಲ, ಹಾಗೆ ಅನ್ನಿಸ್ತಾ ಇದೆ ನನಗೆ. ಪ್ಲೀಸ್ ಶ್ರೀವಲ್ಲಿ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ಲಿ. ನಿಜ ಶ್ರಾವಣಿಯಮ್ಮ, ತಾಯಿ ಮಗಳು ಒಂದಾದಾಗ ಈ ರೀತಿ ಅನ್ಸ್ಲೇಬೇಕಲ್ವಾ? ಹೌದಾ? ಹಂಗೆಲ್ಲ ಅನ್ಸುತ್ತಾ? ಆದ್ರೆ ನನಗೇನು ಅನ್ನಿಸ್ತಿಲ್ವೇ? ತಾಂತ ಮಮ್ಮಿ, ಆಮೇಲೆ ಮಾತಾಡೋಣ. ಈಗ ಮುಹೂರ್ತ ಮೀರೋಗುತ್ತೆ, ಹಾಲು ಉಕ್ಕಿಸ್ಬೇಕು. ಬನ್ನಿ ಆಂಟಿ, ಬನ್ನಿ. ಒಂದ್ ನಿಮಿಷ. ಸುಬು, ಅತ್ತೆ ಮಾವ, ಒಂದ್ ನಿಮಿಷ ಬರ್ತೀರಾ? ಹಾಂ. ಇಷ್ಟಕ್ಕೂ ಯಾರು ಇವಳು? ಇವಳನ್ನ ನೋಡಿದ್ರೆ ಈ ಮೇಡಮ್ ಅವ್ರಿಗೆ ಯಾಕೆ ಹಿಂಗ ಅನ್ಸ್ಬೇಕು? ಇಲ್ಲೇನೋ ಕಥೆ ನಡೀತಿದೆಯಲ್ಲ ದೇವ್ರೆ, ಏನಾಗ್ತಿದೆ?